ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಆಥರೈಸೇಷನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಥರೈಸೇಷನ್ ಅಂದರೆ ಬೇಸಿಕಲಿ ಏನು ಬಂದ್ಬಿಟ್ಟು ಆಕ್ಸೆಸ್ ಕಂಟ್ರೋಲ್ ಅಲ್ವಾ. ಸೊ ಆಕ್ಸೆಸ್ ಕಂಟ್ರೋಲ್ಗೆ ನಾನೇನು ಮಾಡ್ತಾ ಇದ್ದೀನಿ, ಸೊ ಇಂಟಿಟಿಯಲ್ಲಿ ಫಸ್ಟು ರೋಲ್ ಅಂತ ಒಂದು ಈನಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ನಮ್ಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ರೋಲ್ ಅಂತ ಈನಮ್ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದಟ್ ಇನ್ನೊಂದು ಈನಮ್ ಕ್ರಿಯೇಟ್ ಮಾಡ್ತೀನಿ, ಅದು ಈನಮ್ ಪರ್ಮಿಷನ್ಸ್ ಅಂತ. ಓಕೆನಾ. ಪರ್ಮಿಷನ್ಸ್ ನಾನೇನು ಮಾಡ್ತೀನಿ, ರೀಡು, ರೈಟು, ಡಿಲೀಟ್ ಅಂತ 3 ಪರ್ಮಿಷನ್ಸ್ ಹಾಕ್ತೀನಿ. ನಾನು ಇದು ವೆದರ್ ಅಪ್ಲಿಕೇಶನ್ಸ್ ಆಗಿರೋದ್ರಿಂದ ವೆದರ್ ರೀಡು, ವೆದರ್ ರೈಟು, ವೆದರ್ ಡಿಲೀಟ್ ಅಂತ 3 ಆಪ್ಷನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ರೋಲ್ಸಿಗೆ ಬರ್ತೀನಿ. ರೋಲ್ಸನ್ನು ನಾನೇನು ಮಾಡಬೇಕು, ಜಸ್ಟ್ ಫಸ್ಟು 2 ರೋಲ್ ಇದೆ ನಮ್ಮದು, ಅಡ್ಮಿನ್ ಮತ್ತು ಯೂಸರ್ ರೋಲ್ ಇದೆ. ಓಕೆನಾ. ಫಸ್ಟ್ ಅವೆರಡು ಸೆಟ್ ಮಾಡ್ತೀನಿ. ಮತ್ತು ಈ ಪರ್ಮಿಷನ್ಸ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನನಗೆ ಒಂದು ಪರ್ಮಿಷನ್ಸ್ ಸೆಟ್ ಬೇಕು. ಸೊ ಅದಕ್ಕೆ ಅದನ್ನು ಪ್ರೈವೇಟ್ ಫೈನಲ್ ಸೆಟ್ ಆಫ್ ಪರ್ಮಿಷನ್ಸ್ ಇದು ಮಾಡ್ತಾ ಇದ್ದೀನಿ. ಸೊ ಇದು ಪ್ರೈವೇಟ್ ಫೈನಲ್ ಆಗಿರೋದ್ರಿಂದ ನಾನು ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ ಯೂಸ್ ಮಾಡಿ ಇದನ್ನು ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಆ್ಯಂಡ್ ಈ ಪರ್ಮಿಷನ್ಸ್ಗೆ ಒಂದು ಗೆಟರ್ ಮೆಥಡ್ ಹಾಕಿನಿ, ಸೊ ದಟ್ ಐ ಕ್ಯಾನ್ ಗೆಟ್ ದ ಲಿಸ್ಟ್ ಆಫ್ ಪರ್ಮಿಷನ್ಸ್. ಓಕೆನಾ. ಆಫ್ಟರ್ ದಟ್ ನಾನೇನು ಮಾಡ್ತೀನಿ, ಅಡ್ಮಿನ್ ವಿತ್ ಹೆಲ್ಪ್ ಆಫ್ ಕನ್ಸ್ಟ್ರಕ್ಟರ್ ಲೈಕ್ ಸೆಟೆಡ್ ಆಫ್ ಔಟ್ ಆಫ್ ಇವಾಗ ಅಡ್ಮಿನ್ ಅಂತ ಹೇಳಿದ್ರೆ ರೀಡು, ರೈಟು, ಡಿಲೀಟ್ 3 ಪರ್ಮಿಷನ್ಸ್ ಇದೆ, ಅದನ್ನು ಸೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಸರ್ಗೆ ಬರೀ ರೀಡ್ ಪರ್ಮಿಷನ್ಸ್ ಇರುತ್ತೆ, ಅದನ್ನು ಕೂಡ ಸೆಟ್ ಮಾಡ್ತಾ ಇದ್ದೀನಿ. ಓಕೆನಾ. ಇದು ಇಷ್ಟ ಆಯಿತು. ನೆಕ್ಸ್ಟ್ ಅದಾದಮೇಲೆ ಯೂಸರ್ಸ್ ಅಂತ ನಮ್ಮದೊಂದು ಕ್ಲಾಸ್ ಇತ್ತು. ಓಕೆನಾ. ಇದರಲ್ಲಿ ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಜಸ್ಟ್ ಗೆಟ್ ಅಥಾರಿಟೀಸಲ್ಲಿ ಸಿಂಪಲ್ ಗ್ರಾಂಟೆಡ್ ಅಥಾರಿಟಿನ ರಿಟರ್ನ್ ಮಾಡಿದ್ವಿ. ಓಕೆನಾ. ಈ ಸಲ ಆ್ಯಕ್ಚುಲಿ ಇದನ್ನು ಆ ಥರ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವು ಪರ್ಮಿಷನ್ಸ್ನಲ್ಲಿ ಈ ಅಥಾರಿಟೀಸ್ಗೆ ಆಗಬೇಕಲ್ವಾ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಸೆಟ್ ಕ್ರಿಯೇಟ್ ಮಾಡಿದ್ದೀನಿ, ಸೆಟ್ ಆಫ್ ಸಿಂಪಲ್ ಗ್ರಾಂಟೆಡ್ ಅಥಾರಿಟಿ ಈಸ್ ಈಕ್ವಲ್ ಟು ನ್ಯೂ ಹ್ಯಾಶ್ ಸೆಟ್. ಓಕೆನಾ. ಅದಾದಮೇಲೆ ವಿ ಆರ್ ಆ್ಯಡಿಂಗ್ ದ ಪರ್ಮಿಷನ್ಸ್ ಟು ದ ಪರ್ಟಿಕ್ಯುಲರ್ ಅಥಾರಿಟೀಸ್. ಓಕೆನಾ. ಇವಾಗ ಅಥಾರಿಟೀಸ್ ಇದೆಯಲ್ಲ, ಅಥಾರಿಟೀಸ್ ಡ್ಯಾಟ್ ಆ್ಯಡ್ ಅಂತ ಒಂದು ಮೆಥಡ್ ಇದೆ, ಅದರಲ್ಲಿ ನ್ಯೂ ಸಿಂಪಲ್ ಗ್ರಾಂಟೆಡ್ ಅಥಾರಿಟಿ ರೋಲ್ ಅಂಡರ್ಸ್ಕೋರ್ ರೋಲ್ ಡಾಟ್ ನೇಮ್. ಓಕೆನಾ. ಯಾಕಂತ ಹೇಳಿದ್ರೆ ನಮ್ಮ ಪ್ರಿಫಿಕ್ಸ್ ಅದು ರೋಲ್ ಯೂಸ್ ಮಾಡಬೇಕಂದ್ರೆ ರೋಲು, ಇವಾಗ ರೋಲ್ ನೇಮ್ ಬಂದ್ಬಿಟ್ಟು ಅಡ್ಮಿನ್ ಅಂತ ಇದ್ದರೆ ಅಡ್ಮಿನ್ ಪರ್ಮಿಷನ್ಸ್ ಏನಿದೆ ಅದು ಗ್ರಾಂಟೆಡ್ ಅಥಾರಿಟಿಗೆ ಹೋಗುತ್ತೆ. ಇನ್ ಕೇಸ್ ಯೂಸರ್ ಅಂತ ಇದ್ದರೆ ಯೂಸರ್ ಪರ್ಮಿಷನ್ಸ್ ಹೋಗುತ್ತೆ. ಓಕೆನಾ. ಆಫ್ಟರ್ ದಟ್ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಈ ಪರ್ಮಿಷನ್ಸ್ನೆಲ್ಲ ಈ ರೋಲ್ಗೆ ಆ್ಯಡ್ ಮಾಡಬೇಕಲ್ವಾ. ಸೊ ಅದಕ್ಕೆ ಅಥಾರಿಟೀಸ್ ಡಾಟ್ ಆ್ಯಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ದೆನ್ ರೋಲ್ ಡಾಟ್ ಗೆಟ್ ಪರ್ಮಿಷನ್, ನಾನು ಗೆಟರ್ ಯೂಸ್ ಮಾಡಿದ್ನಲ್ಲ ಅಲ್ಲಿ ಗೆಟರು, ದೆನ್ ಸ್ಟ್ರೀಮ್ ಒಳಗಡೆ ಪಾಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮ್ಯಾಪ್ ಆಬ್ಜೆಕ್ಟ್ ಬಂದ್ಬಿಟ್ಟು ಟು ಟ್ರಾನ್ಸ್ಫರ್ ದ ಆಬ್ಜೆಕ್ಟ್ ಇಂಟು ಅನದರ್ ಎಲಿಮೆಂಟ್ ವಿ ಯೂಸ್ ಮ್ಯಾಪ್. ಓಕೆನಾ. ಆಮೇಲೆ ಪರ್ಮಿಷನ್ಸ್ ಪಾಸ್ ಮಾಡಿಬಿಟ್ಟು ನ್ಯೂ ಸಿಂಪಲ್ ಗ್ರಾಂಟೆಡ್ ಅಥಾರಿಟಿ ಪರ್ಮಿಷನ್ಸ್ ಡಾಟ್ ನೇಮ್, ಆ ಪರ್ಮಿಷನ್ಸ್ ಎಲ್ಲ ಇದು ಮಾಡಿಬಿಟ್ಟು ಅದನ್ನು ಸೆಟ್ಗೆ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸೆಟ್ಟಿಗೆ ಇದೆಲ್ಲ ಪರ್ಮಿಷನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಬೇಸಿಕಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಪರ್ಮಿಷನ್ಸ್ನೆಲ್ಲ ಈ ಅಥಾರಿಟೀಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಆಮೇಲೆ ಈ ಅಥಾರಿಟೀಸ್ನ ರಿಟರ್ನ್ ಮಾಡ್ತಾನೆ ಅಷ್ಟೇ, ಅದು ಮಾಡ್ತಾ ಇರೋದು, ಇದೇನು ಮಾಡ್ತಾ ಇಲ್ಲ. ಓಕೆನಾ. ನೆಕ್ಸ್ಟ್ ಆಫ್ಟರ್ ದಟ್ ನಾನೇನು ಮಾಡಿದ್ದೀನಿ, ಇಲ್ಲಿ ಇನ್ನೊಂದು ಯೂಸರ್ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಅಡ್ಮಿನ್ ಯೂಸರ್ ಇತ್ತಲ್ಲ ಮಾಮೂಲಿ ನಾವು ಅದೇ ಥರ ಯೂಸರ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಮೊದಲು ಡೈರೆಕ್ಟ್ ರೋಲ್ ಅಂತ ಯೂಸ್ ಮಾಡ್ತಿದ್ನಲ್ಲ, ಇವಾಗ ರೋಲ್ ಡಾಟ್ ಅಡ್ಮಿನ್, ಯಾಕಂದರೆ ರೋಲ್ ಅನ್ನೋದು ಈ ನಮ್ಮ ಅದ್ರ ಒಳಗಡೆ ಅಡ್ಮಿನ್ ಇದೆಯಲ್ಲ ಅದಕ್ಕೆ ಇಲ್ಲಿ ರೋಲ್ ಡಾಟ್ ಯೂಸರು. ಈ ಥರ 2 ಯೂಸರ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸೆಕ್ಯೂರಿಟಿ ಕಾನ್ಫಿಗಲ್ಲಿ ಬರ್ತೀರಾ. ಓಕೆನಾ. ಇವಾಗ ನೀವು ರೋಲ್ ಬೇಸ್ಡ್ ಅಥೆಂಟಿಕೇಶನ್, ರೋಲ್ ಬೇಸ್ಡ್ ಆಥರೈಸೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ರಿಕ್ವೆಸ್ಟ್ ಮ್ಯಾಚಸ್ ಅಂತ ಇದೆ. ರಿಕ್ವೆಸ್ಟ್ ಮ್ಯಾಚಸ್ ಯೂಸ್ ಮಾಡಿ ವೆದರ್ ಮತ್ತು ಹೆಲ್ತ್ ಎಂಡ್ ಪಾಯಿಂಟಿಗೆ ನೀವು ಆಥರೈಸ್ ಮಾಡಬೇಕಂದ್ರೆ ಈ ಎಂಡ್ ಪಾಯಿಂಟ್ನ ಈ ಓನ್ಲಿ ಪರ್ಸನ್ ವಿಚ್ ಇಸ್ ಹ್ಯಾವಿಂಗ್ ಎ ರೋಲ್ ಅಡ್ಮಿನ್ ಅವ್ನು ಮಾತ್ರ ಆಕ್ಸೆಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇದು ಬಂದ್ಬಿಟ್ಟು ಈ ಲೈನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಪರ್ಮಿಷನ್ ಬೇಸ್ಡ್, ಇವಾಗ ಫಾರ್ ಎಕ್ಸಾಂಪಲ್ ರಿಕ್ವೆಸ್ಟ್ ಮ್ಯಾಚಸ್ಸು, ಇವಾಗ ಗೆಟ್ ಮೆಥಡ್ ಇದೆ. ಇವಾಗ ವೆದರ್ ಕಂಟ್ರೋಲಲ್ಲಿ 2 ಮೆಥಡ್ ಹಾಕಿದ್ದೀನಿ, ಒಂದು ಗೆಟ್ ಮೆಥಡ್, ಒಂದು ಪೋಸ್ಟ್ ಮೆಥಡ್ ಅಂದ್ಕೊಳ್ಳಿ. ಹೋಗೋಣ. ಇವಾಗ ಗೆಟ್ ಮೆಥಡ್ನ ವೆದರ್ ಒಳಗಡೆ ಇರೋ ಎಲ್ಲ ಗೆಟ್ ಮೆಥಡ್ನ ಓನ್ಲಿ ಹ್ಯಾಸ್ ಅ ಅಥಾರಿಟಿ, ಯಾರ ಪರ್ಮಿಷನ್ಸ್ ರೀಡ್ ಇರುತ್ತೋ ಅವ್ರು ಮಾತ್ರ ಆ ವೆದರ್ ಒಳಗಡೆ ಇರೋ ಎಲ್ಲ ಗೆಟ್ ಮೆಥಡ್ನ ಆಕ್ಸೆಸ್ ಮಾಡೋದು ಅಂತ ಈ ಲೈನ್ ಹೇಳುತ್ತೆ. ಕೆಳಗಡೆದು ಬಂದ್ಬಿಟ್ಟು ವೆದರ್ ಒಳಗಡೆ ಇರೋ ಪೋಸ್ಟ್ ಮೆಥಡ್ನ ವೆದರ್ ಸ್ಲ್ಯಾಶ್ ಸ್ಟಾರ್ಟರ್ ಅಂದರೆ ಏನು ಬೇಕಾದ್ರೂ ಇರ್ಬೋದು ವೆದರ್ ಆದಮೇಲೆ. ಓಕೆನಾ. ಅದರಲ್ಲಿ ವೆದರ್ ರೈಟ್ ಯಾರು ಇರುತ್ತೋ ಅವರು ಪೋಸ್ಟ್ ಎಂಡ್ ಪಾಯಿಂಟ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳುತ್ತೆ. ಓಕೆನಾ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಆಥರೈಸೇಷನ್, ಇದೇ ಥರ ನಾವು ಪರ್ಮಿಷನ್ಸ್ನೆಲ್ಲ ಕೊಡೋದು. ಓಕೆನಾ. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಓಕೆನಾ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನಾನಿವಾಗ ಅಡ್ಮಿನ್ ಯೂಸರಾಗಿ ಲಾಗಿನ್ ಆಗ್ತಾ ಇದ್ದೀನಿ. ಓಕೆನಾ. ಅಡ್ಮಿನ್ ಯೂಸರಾಗಿ ಲಾಗಿನ್ ಆದರೆ ನನಗೆ ಟೋಕನ್ ಬಂತು, ಆ ಟೋಕನ್ನ ತೊಗೋತಾ ಇದ್ದೀನಿ.
ಆ ಟೋಕನ್ ತಗೊಂಡ್ಬಿಟ್ಟು ಇವಾಗ ಗೆಟ್ ಎಂಡ್ ಪಾಯಿಂಟ್ ಇದೆಯಲ್ಲ, ಎಂಡ್ ಪಾಯಿಂಟಲ್ಲಿ ಆ ಟೋಕನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಟೋಕನ್ ಯೂಸ್ ಮಾಡಿಬಿಟ್ಟು ಗೆಟ್ ಎಂಡ್ ಪಾಯಿಂಟ್ನ ಕಾಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನಿಮಗೆ ಹೆಲ್ತಿ ಗೆಟ್ ಅಂತ ಬರ್ತಾ ಇದೆ. ಸೇಮ್ ಅದೇ ಟೋಕನ್ ಯೂಸ್ ಮಾಡಿಕೊಂಡು ಪೋಸ್ಟ್ ಎಂಡ್ ಪಾಯಿಂಟ್ನ ಕಾಲ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಓಲ್ಡ್ ಟೋಕನ್ನು, ಓಕೆನಾ. ಇನ್ ಕೇಸ್ ಅದನ್ನೇ ಯೂಸ್ ಮಾಡಿದ್ರೆ ನಿಮಗೆ 403 ಬರುತ್ತೆ. ಇವಾಗ ಟೋಕನ್ ತೆಗೆದುಬಿಟ್ಟು ಹೊಸ ಟೋಕನ್ ಹಾಕ್ತಾ ಇದ್ದೀನಿ. ಹೊಸ ಟೋಕನ್ ಹಾಕಿ ಸೆಂಡ್ ಮಾಡಿದ್ರೆ ನಿಮಗೆ ಪೋಸ್ಟ್ ಬಂತು, ಓಕೆನಾ. ಸೊ ಇವಾಗ ನಾನೇನು ಮಾಡ್ತೀನಿ, ಇವಾಗ ಪೋಸ್ಟ್ ರಿಕ್ವೆಸ್ಟಲ್ಲಿ ಅಡ್ಮಿನ್ ಬದಲು ಯೂಸರಾಗಿ ಲಾಗಿನ್ ಆಗ್ತೀನಿ. ಏನು ಮಾಡ್ತೀನಿ, ಯೂಸರ್ 1 2 3 4 ಅಲ್ವಾ. ಇವಾಗ ಅಥೆಂಟಿಕೇಟ್ ಮಾಡ್ತೀನಿ, ನನಗೆ JWT ಟೋಕನ್ ಬರುತ್ತೆ. ಈ ಟೋಕನ್ ಸಿಕ್ತಲ್ವಾ. ಸೊ ಯೂಸರ್ ಬಂದ್ಬಿಟ್ಟು ಓನ್ಲಿ ಗೆಟ್ ಎಂಡ್ ಪಾಯಿಂಟ್ನ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಪೋಸ್ಟ್ನ ಮಾಡೋಕ್ಕಾಗಲ್ಲ. ಇವಾಗ ನಾನೇನು ಮಾಡ್ತೀನಿ, ಟೋಕನ್ನ ರಿಪ್ಲೇಸ್ ಮಾಡಿ ಹೊಸ ಟೋಕನ್ ಹಾಕ್ತೀನಿ, ಓಕೆನಾ. ಸೊ ಇವಾಗ ಹೆಲ್ತಿ ಗೆಟ್ನ ಆಕ್ಸೆಸ್ ಮಾಡೋಕ್ಕಾಯ್ತು. ಇವಾಗ ಹೆಲ್ತಿ ಪೋಸ್ಟ್ ಇದೆಯಲ್ಲ, ಇದು ಹಳೆ ಟೋಕನಲ್ಲಿ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಹಳೆ ಟೋಕನ್ ಆಗ್ತಾ ಇದೆ, ಓಕೆನಾ, ಯಾಕಂದ್ರೆ ಲಾಗಿನ್ ಆಗಿರುತ್ತೆ. ಇವಾಗ ನಾನೇನು ಮಾಡ್ತೀನಿ, ಹೊಸ ಟೋಕನಲ್ಲಿ ಹಾಕ್ತೀನಿ. ಹೊಸ ಟೋಕನ್ ಹಾಕ್ಬಿಟ್ಟು ಸೆಂಡ್ ಕೊಡ್ತೀನಿ. ನಿಮಗೆ 403 ಫರ್ಬಿಡನ್ ಬರುತ್ತೆ. ಯಾಕಂತ ಹೇಳಿದ್ರೆ ನಾನು ಇವಾಗ ಲಾಗಿನ್ ಆಗಿರೋದು ಬಂದ್ಬಿಟ್ಟು ಯೂಸರ್ಗೆ ಪೋಸ್ಟ್ ಪರ್ಮಿಷನ್ಸ್ ಯಾವುದೂ ಇಲ್ಲ, ಓಕೆನಾ. ಅದಕ್ಕೆ ಬಂದ್ಬಿಟ್ಟು ನಾವೆಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು. ಇದು HTTP ಪೋಸ್ಟ್ನ ವೆದರಲ್ಲಿರೋ HTTP ಪೋಸ್ಟ್ ಮೆಥಡ್ನ ಹೂ ಆ್ಯಸ್ ಎ ಪರ್ಮಿಷನ್ ವೆದರ್ ರೈಟ್ ಮಾತ್ರ ಆಕ್ಸೆಸ್ ಮಾಡ್ಬೋದು ಅಂತ ನಾನು ಹಾಕಿದ್ದೀನಿ, ಓಕೆನಾ. ಬಟ್ ನೀವು ಇಲ್ಲಿ ರೋಲ್ಗೆ ಹೋಗ್ತಾ ಇದ್ರೆ ಯೂಸರ್ಗೆ ಬರೀ ವೆದರ್ ರೀಡ್ ಮಾತ್ರ ಆಕ್ಸೆಸ್ ಇದೆ, ರೈಟ್ ಆಕ್ಸೆಸ್ ಇಲ್ಲ. ಸೊ ಅದಕ್ಕೆ ನಿಮಗೆ ಇಲ್ಲಿ 403 ಫರ್ಬಿಡನ್ ಎರರ್ ಬರ್ತಾ ಇರೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದು ಆಲ್ ಅಬೌಟ್ ಆಥರೈಸೇಷನು. ಸೊ ನಾವು ಯಾವ ಥರ ಆಥರೈಸೇಷನ್ನ ಮ್ಯಾನೇಜ್ ಮಾಡ್ತೀವಿ, ಲೈಕ್ ಪರ್ಮಿಷನ್ ಬೇಸ್ಡ್ ಆಥರೈಸೇಷನ್ನು, ರೋಲ್ ಬೇಸ್ಡ್ ಆಥರೈಸೇಷನ್, ಅದೆಲ್ಲ ತಿಳ್ಕೊಂಡ್ವಿ, ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ವೆದರಲ್ಲಿ ಇವಾಗ ಗೆಟ್ಗೆ ಒಂದು ಲೈನ್ ಆ್ಯಡ್ ಮಾಡಿದ್ವಿ, ಪೋಸ್ಟ್ಗೆ ಒಂದು ಲೈನ್ ಆ್ಯಡ್ ಮಾಡಿದ್ವಿ, ಓಕೆನಾ. ಇವಾಗ ನಿಮ್ಮ ಅಪ್ಲಿಕೇಶನಲ್ಲಿ ಸುಮಾರು ರೆಸ್ಟ್ APIs ಇರುತ್ತೆ, ಓಕೆನಾ. ಇವಾಗ ನೀವೆಲ್ಲದಕ್ಕೂ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ HTTP ಮೆಥಡ್ಸ್ಗೂ ಎಲ್ಲ ಪರ್ಟಿಕ್ಯುಲರ್ ಎಂಡ್ ಪಾಯಿಂಟ್ಗೂ ದೆನ್ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಹೆಕ್ಟಿಕ್ ಆಗುತ್ತೆ ಇದೆಲ್ಲ ಮೇಂಟೈನ್ ಮಾಡೋದು. ಆ್ಯಂಡ್ ಸೆಕ್ಯೂರಿಟಿ ಫಿಲ್ಟರ್ಸ್ ಏನು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರಲ್ಲ, ಓಕೆನಾ. ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಸಾಲ್ವ್ ಮಾಡೋಕ್ಕೆ ನೆಕ್ಸ್ಟ್ ನಿಮಗೆ ಮೆಥಡ್ ಸೆಕ್ಯೂರಿಟಿ ಅಂತ ಬರುತ್ತೆ. ಮೆಥಡ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಈ ಕಂಟ್ರೋಲರ್ ಇದೆಯಲ್ಲ, ಇದ್ರ ಗೆಟ್ ಬ್ಯಾಟ್ಮಿನ್ ಕೆಳಗಡೆನೆ ನಿಮಗೆ ಆ್ಯನೋಟೇಷನ್ಸ್ ಬರುತ್ತೆ, ಯಾವುದು ಪ್ರೀ ಆಥರೈಸ್ ಮತ್ತು ಪೋಸ್ಟ್ ಆಥರೈಸ್ ಅಂತ. ನಾನು ಅದನ್ನು ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಆಥರೈಸ್ ಅದು ಆ್ಯನೋಟೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಆಥರೈಸೇಷನ್ ಮಾಡ್ಬೋದು, ಓಕೆನಾ. ಸೊ ಅದು ಯಾವ ಥರ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ ನಾನು ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದ್ನಲ್ಲ, ಆ ಪಾಸ್ವರ್ಡ್ ಎಲ್ಲ ಹ್ಯಾಶಿಂಗ್ ಆಗಿದೆ. ಇಲ್ಲಿ ರೋಲ್ ಅಡ್ಮಿನ್ನು ಯೂಸರ್ ಆಗಿದೆ, ಓಕೆನಾ. ಇಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.